ಜೀವವುಳ್ಳದಾಗಿದೆ. ಆ ವಾಕ್ಯ ನಮ್ಮ ಜೀವಿತವನ್ನು ಬದಲಾವಣೆ ಮಾಡ್ತದೆ. ನಿನ್ನ ವಾಕ್ಯದಲ್ಲಿ ಅಷ್ಟೊಂದು ಸಾಮರ್ಥ್ಯ ಇದೆ. ಆ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ನಮ್ಮೊಟ್ಟಿಗೆ ಮಾತನಾಡು, ನಿನ್ನ ಮಹಿಮೆ ಹೊಂದಬೇಕಾಗಿ ಯೇಸು ಪ್ರಭುನ ಹೆಸರಿನಲ್ಲಿ ಪ್ರಾರ್ಥಿಸ್ತಪ್ಪ ತಂದೆ, ಆಮೆನ್. ಓಕೆ, ಈಗ ತಾನೇ ಬ್ರದರ್ ಅವರು ವಾಕ್ಯ ಓದಿದ್ರು. ಲೂಕನ್ ಬರೆದ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14ನೇ ವಾಕ್ಯ ತನಕ ಒಂದು ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ನೀವೆಲ್ಲ ಕೇಳಿಸ್ಕೊಂಡ್ರಿ? ಕೇಳಿದಿರಾ? ಓಕೆ, ಏನು ವಿಷಯದಲ್ಲಿ ಬರೆಯಲ್ಪಟ್ಟಿದೆ? ಫರಿಸಾಯನು ಮತ್ತು ಇಬ್ಬರು ಇದ್ದಾರೆ. ಈ ಭೂಮಿ ಮೇಲೆ 2 ನಮೂನೆ ವ್ಯಕ್ತಿಗಳು ಇರ್ತಾರೆ. ನಾವು ಆಲಕ್ಕೆ ಬಂದಿವಲ್ಲ, ಇದರಲ್ಲಿ 2 ವ್ಯಕ್ತಿಗಳಿದ್ದೀವಿ ನಾವು. ಫರಿಸಾಯರು ಕೆಲವರು ಇದ್ದೀರಿ, ಸುಂಕದವ್ರು ಕೆಲವರು ಇದ್ದೀವಿ. ಅಲ್ಲಲೋಯ. ಪ್ರತಿ ಕುಟುಂಬಗಳಲ್ಲಿ, ಪ್ರತಿ ಸಭೆಗಳಲ್ಲಿ 2 ನಮೂನೆ ಜನರು ಇರ್ತಾರೆ. ಅದನ್ನು ಯೇಸು ಪ್ರಭು ಬಿಚ್ಚಿ ಹೇಳ್ತಾ ಇದ್ದಾರೆ. ನೋಡಿ, ಪ್ರಾರ್ಥನೆ ಮಾಡೋಕ್ಕೆ ದೇವಾಲಯಕ್ಕೆ ಹೋದ ಫರಿಸಾಯನನ್ನು ಮತ್ತು ಸುಂಕದವನನ್ನು ಅವರ ಪ್ರಾರ್ಥನೆಯಲ್ಲಿ ಮಾಡುವಂಥ ಪ್ರಾರ್ಥನೆಯ ಉದ್ದೇಶ, ಅವರು ಮಾಡುವಂಥ ಪ್ರಾರ್ಥನೆಯಲ್ಲಿ ಮಾಡುವಂಥ ಅವರು ಬಿತ್ತರ ಮಾಡುವಂಥ ಅವರ ಹೃದಯವನ್ನು ದೇವರು ಬಿಚ್ಚಿಡ್ತಾ ಅದನ್ನು ಪ್ರೇರೆ. ಅದಕ್ಕೋಸ್ಕರ ನಾವು ಆಲಯಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ಬರ್ತೇವೆ. ಪ್ರಾರ್ಥನೆ ಅಂದರೆ ಏನ್ರಿ? ನಾನು ಒಂದೇನು ಸಂದೇಶ ಕೊಟ್ಟಿನಿ. ನಾನು ಪ್ರಾರ್ಥನೆ ಅಂದ್ರೆ ಏನು? ನಾವು ದೇವರೊಟ್ಟಿಗೆ ಮಾತನಾಡೋದು. ವಾಕ್ಯ ಕೇಳೋದಂದ್ರ ದೇವರು ನಮ್ಮೊಟ್ಟಿಗೆ ಮಾತಾಡೋದು. ನಮಗೇನು ವಾಕ್ಯ ಸಿಗ್ತದಲ್ಲ, ಅದು ದೇವ್ರು ನಮ್ಮೊಟ್ಟಿಗೆ ಮಾತಾಡ್ತಾನ. ಪ್ರಾರ್ಥನೆ ಮಾಡುವಾಗ ನಾವು ದೇವರೊಟ್ಟಿಗೆ ಮಾತಾಡ್ತೀವಿ. ಅಂದರೆ ನಾವು ಹೇಳೋದು ಪ್ರಾರ್ಥನೆ ಅಂದ್ರೆ ನಾವು ಏನು ಹೇಳ್ತೀವಲ್ಲ ಅದನ್ನು ಕೇಳ್ತಾನೆ ದೇವರು. ವಾಕ್ಯ ಅಂದ್ರೆ ಆತ ಏನು ಹೇಳ್ತಾನೆ ಅದನ್ನು ನಾವು ಕೇಳಬೇಕು. ಅದಕ್ಕೋಸ್ಕರ ಈ ವಾಕ್ಯ ಕೇಳೋದು ಮತ್ತು ಪ್ರಾರ್ಥನೆ ಮಾಡೋದು ಅವು ಎರಡು ನಾಣ್ಯದ, ಒಂದು ನಾಣ್ಯದ 2 ಮುಖ ಅಂತೇವು. ಅದು ಒಂದು ಬಿಟ್ಟು ಒಂದಿಲ್ಲ. ಹೀಗಾಗಿ ಪ್ರಾರ್ಥನೆ ಅನ್ನುವಂಥದ್ದು ಅದು ನಮಗೆ ಅದು ವಿಟಮಿನ್ ಥರ, ಅದು ಜೀವ ಅದು. ಅದಕ್ಕೋಸ್ಕರ ಬ್ರದರ್ ದಿನಕರನ್ ಬ್ರದರ್ ಹೇಳ್ತಾ ಇದ್ರು, ಪ್ರೇಯರ್ ಬ್ರಿಂಗ್ಸ್ ವಿಕ್ಟ್ರಿ ಅಂತ. ಅಂದರೆ ಪ್ರಾರ್ಥನೆ ನಿನಗೆ ಜಯ ತಂದು ಕೊಡ್ತದೆ. ಅಲ್ಲಲ್ವಯ್ಯ? ನೀವು ಯಾವಾಗ ಪ್ರಾರ್ಥನೆಯಲ್ಲಿ ನಿನ್ನ ಸಮಯನ ಕಳಿತಿದಿ, ಆ ಪ್ರಾರ್ಥನೆ ನಿನಗೆ ನಿನ್ನ ಜೀವಿತಕ್ಕೆ ಜಯವನ್ನು ಒದಗಿಸಿಕೊಡ್ತದೆ. ಒಂದು ವೇಳೆ ನೀನು ಪ್ರಾರ್ಥನೆಯನ್ನು ನೀನು ಅಲಕ್ಷ್ಯ ಮಾಡಿದರೆ ನಿನಗೆ ಜಯ ತಂದು ಕೊಡಲ್ಲ. ಅದಕ್ಕೋಸ್ಕರ ಪ್ರಾರ್ಥನೆ ವಿಶ್ವಾಸಿಯ ಅವಿಭಾಜ್ಯ ಅಂಗ ಅಂತ. ಅವಿಭಾಜ್ಯ ಅಂದರೆ ಅದನ್ನು ಬೇರೆ ಮಾಡೋಕ್ಕಾಗಲ್ಲ. ಪ್ರಾರ್ಥನೆ ಮಾಡಬೇಕಾದ್ರೆ ಪಾಸ್ಟರ್ ಪ್ರಾರ್ಥನೆ ಮಾಡಬೇಕು, ಓದಿದವರು ಪ್ರಾರ್ಥನೆ ಮಾಡಬೇಕು, ಶಾಣೆಯವ್ರು ಪ್ರಾರ್ಥನೆ ಮಾಡಬೇಕು, ದೊಡ್ಡವ್ರು ಪ್ರಾರ್ಥನೆ ಮಾಡ್ಬೇಕಂತ ಏನಿಲ್ಲ. ಪ್ರಾರ್ಥನೆ ಅಂದರೆ ನಾವು ದೇವರೊಟ್ಟಿಗೆ ಮಾತನಾಡೋದು, ದೇವರಿಗೆ ನಮ್ಮ ಜೀವಿತವನ್ನು ಬಿತ್ತರಿಸೋದು, ತಿಳಿಸೋದು, ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳೋದು. ಅದಕ್ಕೋಸ್ಕರ ಪ್ರಾರ್ಥನೆ ನಮ್ಮನ್ನು ದೇವರ ಸನ್ನಿಧಿಗೆ ನಡೆಸ್ತದೆ ಮತ್ತು ದೇವ್ರ ಜೊತೆಯಲ್ಲಿ ಮಾತನಾಡುವಂತೆ ನಮಗೆ ಅವಕಾಶ ಮಾಡಿಕೊಡ್ತದೆ. ನಾವು ಬಿಲ್ಡಿಂಗ್ ಕಟ್ತಾ ಇದ್ದೇವೆ. ಬಿಲ್ಡಿಂಗ್ ಕಟ್ಟುವಾಗ ಅಲ್ಲಿ ಮೆಟ್ಲು ಹಾಕಿದೀವಿ ನೋಡ್ರಿ. ಮೆಟ್ಲು ಹಾಕಿದೀವಿ ನೋಡ್ರಿ. ಮೆಟ್ಲು ಏನು ಮಾಡ್ತದ? ಅದು ಎಲ್ಲಿ ಕರ್ಕೊಂಡು ಹೋಗ್ತದ? ಮೆಟ್ಲು ಒಳಗೆ ಕರ್ಕೊಂಡು ಹೋಗ್ತದ. ಮೆಟ್ಟಿಲ್ ಇಲ್ಲದೆ ಹೋದ್ರೆ ನಾವು ಒಳಗೆ ಹೋಗೋಕ್ಕೆ ಹಾಗಲ್ಲ. ಮೆಟ್ಲು ಮಾಡ್ಬೋದು, ನಾವು ನಿಚ್ಚಿಣಿಕೆ ಮಾಡ್ಬೋದು, ಏನೇ ಮಾಡ್ಬೋದು. ಆದರೆ ಆ ಮೆಟ್ಲು ಇರ್ಬೋದು, ಆ ನಿಚ್ಚಿಣಿಕೆ ಇರ್ಬೋದು, ಅಥವಾ ಏನೇ ಇರ್ಬೋದು, ಅದು ನಮಗೆ ಸಾಧನವಾಗಿ ದೇವ್ರ ಸನ್ನಿಧಿಗೆ ನಡೆಸ್ತದ ಪ್ರೇರೆ. ನಾನು ಯಾರ್ಯಾರು ಪ್ರಾರ್ಥನೆ ಮಾಡ್ತೀರಂತ ಕೇಳಲ್ಲ, ಈಗ ಕೇಳಲ್ಲ ಅದನ್ನು ನಾನು. ಆದರೆ ನಿಮ್ಮ ಹೃದಯ, ನಿಮ್ಮ ಆಲೋಚನೆ, ನಿಮ್ಮ ಮನಸ್ಸು ಅದು ಸಾಕ್ಷಿ ಕೊಡ್ತದೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನೋ ಅಥವಾ ಇಲ್ಲ. ಅಂಕಲ್ ಅವರು ಹೇಳಿದರು, ಹೃದಯವು ವಂಚಕ, ಗುಣಪಡಿಸಲಾಗದ ರೋಗಕ್ಕೆ ಒಳಗಾಗಿದೆ. ಹೃದಯಕ್ಕೆ ಅದು ನಮ್ಮನ್ನ ವಂಚನೆ ಮಾಡ್ತದೆ. ಅದಕ್ಕೋಸ್ಕರ ನಾವು ನಮ್ಮ ಮನಸ್ಸಿಗೆ ಮತ್ತು ನಾವು ದೇವರ ಮುಂದೆ ನಾವು ಸುಳ್ಳೋಡಕ್ಕೆ ಆಗುವುದಿಲ್ಲ ಪ್ರೇರೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಅನ್ನುವಂಥದ್ದು ಅದು ನಮ್ಮ ಜೀವಿತದ ಅವಿಭಾಜ್ಯ ಅಂಗವಾಗಿದೆ ಪ್ರೇರೆ. ಅದಕ್ಕೋಸ್ಕರ ಇಲ್ಲಿ ವಾಕ್ಯ ಹೇಳ್ತದೆ, ಓದ್ರೀಗ 9ನೇ ವಾಕ್ಯ. ನೋಡಿ, 2 ನಮೂನೆ ಅಂತ ಹೇಳ್ತೇನೆ. ಫಸ್ಟ್ಗೆ ಇಲ್ಲಿ ಇಬ್ರು ಬರ್ತಾ ಇದ್ದಾರೆ ಆಲಯಕ್ಕೆ. ಫರಿಸಾಯನು ಬಂದಿದ್ದಾನೆ, ಸುಂಕದವನು ಬಂದಿದ್ದಾನೆ. ಒಬ್ಬನು ತನ್ನನ್ನು ತಾನು ಹೆಚ್ಚಿಸ್ಕೊಳ್ತಾ ಇದ್ದಾನೆ, ಅಂದ್ರೆ ಇನ್ನೊಬ್ಬರನ್ನ ಉದಾಸೀನ ಮಾಡ್ತಾ ಇದ್ದಾನೆ. ಅವನ ಬಿಟ್ಬಿಡವನು.
ನಾನು ಶ್ರೇಷ್ಠ ಇದ್ದೀನಿ. ಇದು ಏನು ಹೇಳ್ತದೆ ಗೊತ್ತ್ರಿ? ಹೃದಯ ಹೇಳೋದು ಇದನ್ನ. ನನ್ನ ಹೃದಯ ಇದನ್ನ ಹೇಳ್ತದೆ, ನಾನು ಶ್ರೇಷ್ಠ ಇದ್ದೀನಿ, ಅವನು ಕನಿಷ್ಠ ಇದ್ದಾನೆ. ನಾನು ಮೇಲ್ವರ್ಗದಲ್ಲಿದ್ದೀನಿ, ಅವನು ಕೆಳವರ್ಗದಲ್ಲಿದ್ದಾನೆ. ನಾನು ಉನ್ನತ ಮಟ್ಟದಲ್ಲಿದ್ದೀನಿ, ಅವನು ತಳಮಟ್ಟದಲ್ಲಿದ್ದಾನೆ. ನಾನು ದೇವರ ದೃಷ್ಟಿಯಲ್ಲಿ ನಾನು ಶ್ರೇಷ್ಠನಾಗಿದ್ದೆ ಅನ್ನುವುದಾಗಿ ಎಂದಾಗಿ ನನ್ನ ಹೃದಯ ನಿನ್ನನ್ನ ವಂಚನೆ ಮಾಡ್ತದೆ. ಹಲ್ಲೆಲೂಯಾ. ಯಾರ ಹೃದಯ ರೀ? ನಿನ್ನ ಹೃದಯನೇ ನಿನಗೆ ವಂಚನೆ ಮಾಡ್ತದೆ. ಅದು ಏನ್ ಮಾಡ್ತದೆ? ನಿನ್ನನ್ನ ಪುಷ್ ಮಾಡ್ತದೆ, ಉಬ್ಬಿಸ್ತದೆ. ನೀ ಕರೆಕ್ಟ್ ಇದ್ದೀನಿ, ನೀ ಕರೆಕ್ಟ್ ಇದ್ದಿ ಎಂಬುದಾಗಿ ನನ್ನನ್ನು ಅದು ವಂಚನೆ ಮಾಡ್ತದೆ. ಅದಕ್ಕೋಸ್ಕರ ಜ್ಞಾನೋಕ್ತಿ 30:12 ಹೇಳ್ತದೆ, ತಮ್ಮ ಕೊಳೆಯನ್ನ ತೊಳಕೊಳ್ಳದೆ, ನೋಡಿ ಎಷ್ಟು ಚೆನ್ನಾಗಿದೆ, ತಮ್ಮ ಕೊಳೆಯನ್ನ ತೊಳಕೊಳ್ಳದೆ ತಾವೇ ಶುದ್ಧರೆಂದು ಎಣಿಸಿಕೊಳ್ಳುವ ಬೇರೊಂದು ಥರದವರುಂಟು. ತಮ್ಮ ಕೊಳೆಯನ್ನ ತೊಳ್ಕೊಳ್ಳದೆ ತಾವೇ ಶುದ್ಧರು ಎಂಬುದಾಗಿ ಈ ಫರಿಸಾಯನು ಬರ್ತಾ ಇದ್ದಾನೆ ಒಳಗಡೆ. ನಾನೇ ಶುದ್ಧ. ನೋಡಿ ಅವನು ಬಂದು ಹೇಳ್ತಾನೆ, ಅವನು ಏನು ಹೇಳ್ತಾನೆ ನೋಡ್ರಿ, ಓದಮ್ಮ. ಹಾ, ಇಲ್ಲ ಮೈರಮ್ಮ, ಈ ಫರಿಸಾಯನು ಎಂಬುದಾಗಿ ನಾವು ಕರೆಯುವಾಗ, ಈ ಫರಿಸಾಯನು ಅಂದ್ರೆ ಇವರು ಜ್ಞಾನವಂತರಾಗಿದ್ದರು. ಫರಿಸಾಯರು ಅಂದ್ರೆ ಈ ಬೈಬಲ್ ಅನ್ನ, ಧರ್ಮಶಾಸ್ತ್ರವನ್ನ ಚೆನ್ನಾಗಿ ಬಲ್ಲವರಾಗಿದ್ದರು. ಈ ಫರಿಸಾಯನು ಎಂಬುದಾಗಿ ಹೇಳುವಾಗ ಇವರು ನೇಮ ನಿಷ್ಠೆಗಳನ್ನ ಅನುಸರಿಸ್ತಾ ಇದ್ದರು. ಅದಕ್ಕೋಸ್ಕರ ಈ ಅಪೊಸ್ತಲರ ಕಾರ್ಯ 26:5 ಹೇಳ್ತದೆ, ಧರ್ಮದಲ್ಲಿ ಬಹು ಖಂಡಿತವಾದ ಮತವನ್ನು ಅನುಸರಿಸಿ ಫರಿಸಾಯನಾಗಿ ನಡೆಕೊಂಡೆನು ಎಂಬುದಾಗಿ ಪ್ರಾರಂಭದಿಂದಲೂ ನಾನು ಅವರು ಬಲ್ಲರು ಎಂಬುದಾಗಿ ವಾಕ್ಯ ಹೇಳ್ದಂದ್ರೆ, ಧರ್ಮವನ್ನ ಮತವನ್ನ ಅನುಸರಿಸಿ ನಡೀತಾ ಇರುವಂತ ಜನರು ಫರಿಸಾಯರು. ಅಂದ್ರೆ ಧಾರ್ಮಿಕ ಕಾರ್ಯಗಳು, ಸಂಪ್ರದಾಯ ಕಾರ್ಯಗಳು, ಸಂಪ್ರದಾಯ ಬಂದಿರುವಂಥ ವಿಚಾರಗಳು, ಅದನ್ನೇ ಮಾಡ್ತಾ ಹೋಗೋದು, ಅದರ ಪ್ರಕಾರನೇ ಹೋಗೋದು. ಇದನ್ನ ಈ ಫರಿಸಾಯನು ಮಾಡ್ತಾ ಇದ್ದ. ಆಮೇಲೆ ಫಿಲಿಪ್ಪಿ 3:5 ಹೇಳ್ತದೆ, ನಾನು ಇಬ್ರಿಯನು, ನೇಮ ನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು ಅಂತ ಹೇಳ್ತಾನೆ. ನೇಮ ಮತ್ತು ನಿಷ್ಠೆಗಳು ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಸೇರಿಸುವುದಿಲ್ಲ. ಹಲ್ಲೆಲೂಯಾ. ನೇಮ ನಿಷ್ಠೆಗಳು ನಮ್ಮನ್ನ ದೇವರ ರಾಜ್ಯಕ್ಕೆ ಸೇರಿಸುವುದಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ಈ ಭಕ್ತನಾಗಿರುವಂತ ಪೌಲನು ನೇಮ ನಿಷ್ಠೆಗಳನ್ನ ಪಾಲಿಸ್ತಾ ಇದ್ದ. ಹಾಗೇನೆ ಅವನು ಕೊನೆಗೆ ಆ ನೇಮ ನಿಷ್ಠೆಯಿಂದ ಬಿಡುಗಡೆಯಾಗಿ ದೇವರ ದರ್ಶನ ಹೊಂದಿ ಅವನು ಒಳ್ಳೆ ವಿಶ್ವಾಸಿಯಾಗಿ ದೇವರ ರಾಜ್ಯವನ್ನ ಭೂಮಿ ಮೇಲೆ ಕಟ್ತಾನೆ. 13 ಪತ್ರಿಕೆಯನ್ನು ಬರೀತಾನೆ. 3 ಪ್ರಯಾಣ ಮಾಡ್ತಾನೆ. ಅವನ ಪ್ರಯಾಣ ಈ ಸುವಾರ್ತೆಯಲ್ಲಿ ಅವನಷ್ಟು ಪ್ರಯಾಣ ಯಾರೂ ಮಾಡಲ್ಲ. ಆ ಯೇಸು ಸ್ವಾಮಿಯ 12 ಶಿಷ್ಯರಲ್ಲಿ ಕೂಡ ಪೌಲನಷ್ಟು ಸೇವೆಯನ್ನ ಮಾಡಲ್ಲ. ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಅವನು ಕೂಡ ಏನಾಗಿದ್ದ? ಮೊದಲು ಫರಿಸಾಯನಾಗಿದ್ದ. ಹಲ್ಲೆಲೂಯಾ. ನೋಡಿ ಈ ಇತರರನ್ನು ನೋಡಿ ಹೇಜ್ಕೇಲ 30:31 ನಾನೇ ಓದ್ತೀನಿ. ಜನರಂತೆ ಅವರು ನಿನ್ನ ಬಳಿಗೆ ಬಂದು ನನ್ನ ಭಕ್ತರಾಗಿ ನಿನ್ನ ಮುಂದೆ ಕೂತ್ಕೊಂಡು ನಿನ್ನ ಮಾತುಗಳನ್ನು ಕೇಳುತ್ತಾರೆ, ಆದರೆ ಕೈಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಈ ಫರಿಸಾಯನು ಏನು ಮಾಡ್ತಾನೆ? ವಾಕ್ಯ ಕೇಳ್ತಾನೆ, ಅದನ್ನು ಕೈಕೊಳ್ಳಲ್ಲ. ಅದನ್ನೇನು ಮಾಡ್ತಾನೆ? ಸುಂಕದವನ ಮೇಲೆ ಹಾಕ್ತಾನೆ. ಅವನು ಮಾಡ್ಬೇಕು. ನಾನು ಬರೇ ಕೇಳಿಸ್ಕೊಳ್ತೇನೆ, ಅದನ್ನು ಕೈಕೊಳ್ಳುವುದಿಲ್ಲ. ಬಾಯಿಂದ ಬಹುಪ್ರೀತಿಯನ್ನು ತೋರಿಸ್ತಾರೆ, ಆದರೆ ಮನಸ್ಸು ದೋಚಿಕೊಂಡದ್ರ ಮೇಲೆ ಹೋಗ್ತದೆ. ಅಂದರೆ ಮನಸ್ಸು ಇಲ್ಲಿರಲ್ಲ, ಲೋಕದ ಮೇಲೆ ಮನಸ್ಸಿರ್ತದೆ, ಇಲ್ಲಿರಲ್ಲ ಮನಸ್ಸು. ಅದಕ್ಕೋಸ್ಕರ ಈ ಫರಿಸಾಯನು ಬರ್ತಾನೆ, ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾನೆ. ಏನು ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ, ಏನು ಮಾಡ್ತಾನೆ ಅವನು? ನೋಡಿ, ಅವನು ಪ್ರಾರ್ಥನೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಹೇಳ್ರಿ? ನಾವು ಪ್ರಾರ್ಥನೆ ಮಾಡಕ್ಕೆ ಬರ್ತೀವಲ್ರಿ, ನಾವು ಫಸ್ಟ್ ಒಳಗೆ ಬಂದ್ಮೇಲೆ ನಾವು ದೇವರಿಗೆ ಸ್ತೋತ್ರದ ಹಾಡು ಆಡಬೇಕು.
ಇನ್ನೊಬ್ಬರಿಗೆ ನೋವು ಉಂಟು ಮಾಡುವಂತ ಹಾಡನ್ನ ಆಡಬಾರ್ದು. ನಾವು ಇಲ್ಲಿಗೆ ಬಂದ್ಮೇಲೆ ನಾವು ದೇವರಿಗೆ ಸ್ತೋತ್ರ ಮಾಡ್ಬೇಕು, ದೇವರಿಗೆ ಮಹಿಮಾಗುವಂತ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕು. ನೋಡಿ, ಅವನು ಬಂದು ಇವನು ಹೇಳ್ತಾನ, ದೇವರೇ, ಈ ಅನ್ಯಾಯಗಾರರು, ಸುಲ್ಕೊಳ್ಳುವವರು, ಆದರ ಮಾಡುವವರಾಗಿರುವ ಉಳಿದ ಜನರಂತೆ ನಾನಲ್ಲ. ಅಂದ್ರೆ ನಾನು ಪರ್ಫೆಕ್ಟ್ ಇದ್ದೀನಿ ಎಂಬುದಾಗಿ ಅವನು ತಾನೇ ಬರಿತಾ ಇದ್ದಾನೆ. ಇದು ಹೇಗಿದೆ ಅಂದ್ರೆ, ನಾನೇ ಓದೋದು, ನಾನೇ ಪರೀಕ್ಷೆ ಬರೆಯೋದು, ನಾನೇ ತಿದ್ದೋದು, ನಾನೇ ರ್ಯಾಂಕ್ ಕೊಡೋದು. ಹಲ್ಲೆಲೂಯ, ಹಲ್ಲೆಲೂಯ. ಇದು ಓಕೆ ಆಗ್ತದ್ರಿ? ಆಗಲ್ಲ. ಈಗ ನಾವು ಬಿಲ್ಡಿಂಗ್ ಕಟ್ತಾ ಇದ್ದೀವಿ, ಅದಕ್ಕೆ ಅನುದಾನ ಕೊಡ್ಬೇಕು, ನಾವು ಚೆನ್ನಾಗಿ ಕಟ್ಟಿದ್ವಿ, ಆದ್ರೆ ಥರ್ಡ್ ಪಾರ್ಟಿ ಇಂಜಿನಿಯರ್ ಬಂದ ಓಕೆ ಮಾಡಿದ್ಮೇಲೆ ನಮ್ಗೆ ಅದಕ್ಕೆ ಅಮೌಂಟ್ ಬಿಡುಗಡೆ ಆಗ್ತದೆ ಪ್ರೇರೆ, ಇಲ್ಲದೆ ಹೋದ್ರೆ ಆಗಲ್ಲ ಅದು. ಹಾಗೇನೆ ನಮ್ಮ ಜೀವಿತಕ್ಕೆ ನಾವು ರಿಸಲ್ಟ್ ಕೊಡಕ್ಕೆ ಆಗಲ್ಲ. ರಿಸಲ್ಟ್ ಯಾರು ಕೊಡ್ತಾರೆ? ದೇವರು ಕೊಡ್ತಾರೆ. ಅದಕ್ಕೋಸ್ಕರ ಇವನು ಹೇಳ್ತಾನೆ, ನಾನು ಸುಲ್ಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರಾಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆ ಅಲ್ಲ. ನೋಡಿ, ಅವನನ್ನು ಮೂದಲಿಸ್ತಾ ಇದ್ದಾನೆ. ಇನ್ನೊಬ್ಬನ ಏನ್ ಮಾಡ್ತದಾನೆ? ಮೂದಲಿಸ್ತದಾನೆ. ಅವನ ಬಗ್ಗೆ ಒಂಥರ ಕ್ಷಣಿಕವಾಗಿ ಮಾತಾಡ್ತಿದ್ದಾನೆ. ಅವನನ್ನ ತಳಮಟ್ಟದಲ್ಲಿ ಇಟ್ಟಿದ್ದಾನೆ. ಅವನಾಗ ನಾನಲ್ಲ, ನಾನು ಶ್ರೇಷ್ಠ, ಅವನ ಕನಿಷ್ಠ ಎಂಬುದಾಗಿ ತನ್ನನ್ನು ತಾನು ಪ್ರಶಂಸೆ ಮಾಡಿಕೊಳ್ತಿದ್ದಾನೆ. ಕೆಲವರು ತಮ್ಮನ್ನು ತಾವು ಬೆನ್ನು ತುರ್ಸ್ಕೊಂತಾರ. ಇನ್ನು ಅನೇಕರನ್ನ ನೋಡಿನಿ, ತಾವು ಹೇಳ್ಕೊಳ್ತಿರ್ತಾರ, ತಮ್ಮನ್ನು ತಾವೇ ಹೊಗಳ್ಕೊಳ್ತಾ ಇರ್ತಾರ. ಹೊಗಳಬಾರ್ದು, ನಮ್ಮನ್ನು ನಾವು ಮತ್ತೊಬ್ಬನು ಹೊಗಳ್ಬೇಕಂತ. ಯೇಸು ಹೇಳ್ತಾನೆ, ನಿನ್ನನ್ನು ನೀನು ಹೊಗಳಿಕೊಳ್ಳಬೇಡ, ಮತ್ತೊಬ್ಬನು ಹೊಗಳಿದರೆ ಹೊಗಳಲಿ. ಇದು ಸಂತೋಷ. ನನ್ನನ್ನು ನಾನು ಹೊಗಳ್ಕೊಳ್ಬಾರ್ದು. ಅದಕ್ಕೋಸ್ಕರ ಈ ಫರಿಸಾಯನು ತನ್ನನ್ನು ತಾನು ಹೊಗಳ್ಕೊಳ್ತದೆ. ಆಮೇಲೆ ಮತ್ತೇನು ಪ್ರಾರ್ಥನೆ ಮಾಡ್ತಾನೆ ನೋಡ್ರಿ ಅವನು? ವಾರಕ್ಕೆ ಎಷ್ಟು ಸಲ ಮಾಡ್ತಾನಂತ್ರಿ? 2 ಸಲ. 2 ಸಲ. ನಾವು 1 ಸಲ ಮಾಡೋಕ್ಕೆ ಕಷ್ಟ ಆಗ್ತದೆ, ತಿಂಗಳಿಗೆ 1 ಸಲ ಮಾಡೋದು ಕಷ್ಟ ಅದು. ನಾವು ವರ್ಷಕ್ಕೆ 1 ಸಲ ಮಾಡ್ತೀವಿ. ಯಾವಾಗ? ಗುಡ್ ಫ್ರೈಡೆ ಟೈಮ್ನಾಗ. ಅದು ಒಂದು ಉಪವಾಸ ಪ್ರಾರ್ಥನೆ, ಉಪವಾಸ ಅಂತ ಊರಿಗೆಲ್ಲ ಇರ್ತೀವಿ ನಾವು. ಮತ್ತೆ ಒಂದೆತ್ತಿನ ಆರಾಧನೆ ಅಲ್ರಿ, ಒಂದೆತ್ತಿನ ಮತ್ತೆ 3 ಗಂಟೆಗೆ ಊಟ ಮಾಡ್ತೀವಿ ಮತ್ತೆ ನಾವು. ಅದು ಉಪವಾಸನಲ್ಲ. ಅದು ಒಂದು ಉಪವಾಸ ಅಂದರೆ ಮಿನಿಮಮ್ ಒಂದು 12 ತಾಸು ಆಗ್ಬೇಕಲ್ಲ. ಸೂರ್ಯ ಉದಯದಿಂದ ಸೂರ್ಯಾಸ್ತ ತನಕ ಇರ್ಬೇಕಾಗ್ತದೆ ಉಪವಾಸ ಅಂದರೆ ಇವನು ಎಷ್ಟು ಸಲ ಅಂತ? 2 ಸಲ ಉಪವಾಸ ಮಾಡ್ತೀನಿ. ಆಮೇಲೆ ಏನು ಮಾಡ್ತಾನಂತ್ರಿ? ಸಂಪಾದಿಸುವ ಎಲ್ಲದರಲ್ಲಿ 10ರಲ್ಲೊಂದು ಪಾಲು ಕೊಡ್ತೇನೆ. ಹಲ್ಲೆಲೂಯ. 10ರಲ್ಲೊಂದು ಅಂದ್ರೆ ಎಷ್ಟು ಹೇಳ್ರಿ ಪ್ರಿಯರೇ? 10ರಲ್ಲಿ 1 ಅಂದ್ರೆ ಎಷ್ಟು? 100ಕ್ಕೆ 10 ರೂಪಾಯಿ. ನನ್ನ ಹತ್ರ 100 ಇತ್ತಂದ್ರೆ 10 ರೂಪಾಯಿ ನಾನು ದೇವ್ರಿಗೆ ಕೊಡ್ತೀನಿ. ನನ್ನ ಹತ್ರ 1000 ಇದ್ರೆ 100 ರೂಪಾಯಿ ನಾನು ಕೊಡ್ತೀನಿ. 1,00,000 ರೂಪಾಯಿ ಇತ್ತಂದ್ರೆ 1000 ರೂಪಾಯಿ, 10,000 ರೂಪಾಯಿ ದೇವ್ರದು, ಇದು ದೇವ್ರದಂತ. ಅಂದರೆ ಇದೆಲ್ಲ ನಾನು ಕೊಡ್ತಾ ಇದ್ದೀನಿ ಎಂಬುದಾಗಿ ತನ್ನನ್ನು ತಾನೇ ಹೇಳ್ಕೊಳ್ತಾನೆ ಹೊರತಾಗಿ ತನ್ನಲ್ಲಿರುವಂಥದ್ದನ್ನು, ತಾನು ಏನಿದ್ದೀನಿ, ಏನಾಗಿದ್ದೀನಿ, ನನ್ನ ಹೃದಯ ಹೇಗಿದೆ, ನನ್ನ ಜೀವಿತ ಹೇಗಿದೆ, ನಾನು ಯಾವ ರೀತಿಯಲ್ಲಿ ಜೀವಿಸ್ತಿದ್ದೇನೆ ಎಂಬುದಾಗಿ ತನ್ನನ್ನು ಮುಚ್ಚಿಡ್ತಾ ಇದ್ದಾನೆ. ತನ್ನನ್ನು ಒಳಗಿರುವಂಥ ಅಂತರಿಂದಿಯವರನ್ನು ಮುಚ್ಚಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಎರಡನೇ ವ್ಯಕ್ತಿ ಯಾರ್ರಿ? ಸುಂಕದವನು ಹೇಗೆ ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ. ಸರಿ, ಸುಂಕದವನಂದ್ರೆ ಯಾರಂದ್ರೆ ನಾನು ಹೇಳ್ತೀನಿ ಕೇಳ್ರಿ. ಆಗಿನ ಕಾಲದಲ್ಲಿ ಈ ಸುಂಕದವರಿಗೆ ಭ್ರಷ್ಟರು ಅಂತ ಕರಿತಾ ಇದ್ರಂತ. ಏನು ಕರಿತೀರಿ? ಭ್ರಷ್ಟರು. ಅದಕ್ಕೆ ಉತ್ತರ ಮತ್ತಾಯ 5:46 ಹೇಳ್ತದೆ, ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ಅದಕ್ಕೋಸ್ಕರ ಲೂಕ 19:2 ಈ ರೀತಿ ಹೇಳ್ತದೆ, ಜಕ್ಕಾಯ ಎಂಬ ಹೆಸರುള്ള ಒಬ್ಬ ಮನುಷ್ಯನಿದ್ದನು, ಅವನು ಸುಂಕದ ಗುತ್ತಿಗೆದಾರ, ಅಂದ್ರೆ ಟ್ಯಾಕ್ಸ್ ಎತ್ತುವಂಥವ್ರಿಗೆ ನಾವು ಸುಂಕದವನು ಅಂತ ಕರಿತೀವಿ. ಅವನು ಏನು ಮಾಡ್ತಿದ್ನಂದ್ರೆ, ಸುಂಕದವರು ಈಗ 20 ರೂಪಾಯಿ ಟ್ಯಾಕ್ಸ್ ಇದ್ರೆ ಅವನು 40 ರೂಪಾಯಿ ಎತ್ತಿದ್ದ. 20 ರೂಪಾಯಿ ಇದ್ರೆ 40 ಎದ್ದವ, ಅಲ್ಲಿ ಗೌರ್ಮೆಂಟ್ಗೆ 20 ಕಟ್ಟವ, 20 ಮನೆಗೆ ಇಟ್ಕೊಂಡು ಹೋಗ್ಬಿಡವನು. ಹಲ್ಲೆಲೂಯಾ. ಆಗಿನ ಕಾಲದಾಗ ಅವ್ರು ಆ ಥರ ಮಾಡ್ತಾರೆ. ಅದಕ್ಕೆ ಅವ್ರನ್ನ ಜನರು ಭ್ರಷ್ಟರು ಎಂಬುದಾಗಿ ಕರಿತಾ ಇದ್ರು. ಸುಂಕದವರನ್ನು ಏನಂತ ಕರಿತಿದ್ರಿ? ಓಕೆ, ಕರೆಕ್ಟ್ ಆಯ್ತಾ? ಸುಂಕದವ್ರು ಏನಾಗಿದ್ರು? ಭ್ರಷ್ಟರಾಗಿದ್ರು. ಈ ಭ್ರಷ್ಟ ಆಗಿರುವಂಥ ಸುಂಕದವನು ಆಲಯಕ್ಕೆ ಬರ್ತಾ ಇದ್ದಾನೆ.
ಅವ್ನು ಹೇಗೆ ಬರ್ತದೆ ನೋಡ್ರಿ, ಅವ್ನು ಬರೋ ಸ್ಟೈಲ್ ನೋಡ್ರಿ ಹೇಗಿದೆ. ಓದಮ್ಮ ನಿಧಾನ ಹೋಗಿ ಅದನ್ನ. ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೆ ಮನಸ್ಸಿಲ್ಲದೆ. ಯಾಕೆ ಮನಸ್ಸಿಲ್ಲ ಹೇಳ್ರಿ? ಅಲ್ಲ, ಆಕಾಶ ನೋಡಕ್ ಮನಸ್ಸಿಲ್ಲ ಅವನಿಗೆ. ಯಾಕ? ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ ಅಂತ ದೇವ್ರು ಹೇಳ್ತಾನ. ಅಂದ್ರೆ ಆಕಾಶದಲ್ಲಿ ನೀ ದೇವ್ರು ಯಪ್ಪ ನೀನ್ ಇದ್ದಿದ್ದಿ, ನಿನಗೆ ನೋಡಕ್ ನನಗೆ ಆಗಲ್ಲ, ಇಷ್ಟಲ್ಲ ಅಂದ್ರೆ ಆಗ್ತಾ ಇಲ್ಲ, ನನಗೆ ನಾಚಿಕೆ ಬರ್ತಾ ಇದೆ. ನನಗೇನ್ ಬರ್ತಿದೆ? ನಾಚಿಕೆ ಬರ್ತಾ ಇದೆ. ಆ ಶಕ್ತಿ ನನ್ನ ಹತ್ರ ಇಲ್ಲ, ನಿನ್ನ ಮುಂದೆ ನಿಲ್ಲುವಂತ ಯೋಗ್ಯತೆ ನನಗಿಲ್ಲ, ನಾನು ಕಡು ಪಾಪಿಯಾಗಿದ್ದೇನೆ ದೇವ್ರಿ, ನಿನ್ನ ಮುಂದೆ ನಿಲ್ಲುವಂತ ಆ ಯೋಗ್ಯತೆ ನನಗಿಲ್ಲ ಎಂಬುದಾಗಿ ಅವನು ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರ ಹತ್ರ ಮೇಲಕ್ಕೆ ನೋಡಕ್ಕೆ ಮನಸ್ಸಿಲ್ಲದೆ ಏನ್ ಮಾಡ್ತಿದ್ದಾನೆ? ಎದೆಯನ್ನು ಬಡಿದುಕೊಳ್ಳುತ್ತಾ. ಎದೆ ಬಡ್ಕೊಳ್ತಾನೆ. ಎದೆ ಯಾವಾಗ ಬಡ್ಕೊಳ್ತಾರೆ ಹೇಳ್ರಿ? ಯಾವಾಗ ಬಡ್ಕೊಳ್ತಾರೆ ಹೇಳ್ರಿ? ಸತ್ತಾಗ್ರಿ. ಸತ್ತಾಗ ಎದೆ ಬಡ್ಕೊಳ್ತಾರ. ಯಾಕೆ ಬಡ್ಕೊಳ್ತಾರ ಅಂದ್ರೆ ಅವರ ಒಳಗಡೆ ಇರುವಂತ ದುಃಖ ಅದು ಹೊರಗಡೆ ಬಂದ್ಬಿಡ್ತದ, ಅದು ತಿಳಿಯದ ರೀತಿಯಲ್ಲಿ ಬರ್ತದ. ಅದು ಎಷ್ಟು ದುಃಖ ಅಂದ್ರೆ ಅದು ವಿವರಣೆ ಮಾಡೋಕ್ಕಾಗಲ್ಲ, ಅದು ಅನುಭವಿಸಿದವರಿಗೆ ಗೊತ್ತದು. ಅಲ್ಲಲೂಯ. ಆ ಸಂಕಷ್ಟವನ್ನ, ಆ ಕಷ್ಟವನ್ನ ಅನುಭವಿಸಿದವರಿಗೆ ಗೊತ್ತು. ಅದಕ್ಕೋಸ್ಕರ ಅವನು ಎದೆ ಬಡ್ಕೊಳ್ತಾ ಇದ್ದಾನೆ. ಎದೆ ಬಡ್ಕೊಂಡು ಹೇಳ್ತಾ ಇದ್ದಾನೆ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಎಷ್ಟು ಹೇಳ್ತಾನೆ ಪ್ರಾರ್ಥನೆ? ಪಾಪಿಯಾದ ನನ್ನನ್ನ ಕರುಣಿಸು. ಒಂದೇ ಮಾತು, ಒಂದೇ ಡೈಲಾಗ್. 100 ಡೈಲಾಗ್ ಎಲ್ಲ ಇಲ್ಲಿ. ಎಷ್ಟದ್ರಿ? ಒಂದೇ ಒಂದು ಡೈಲಾಗ್. ಅವನು ಎಷ್ಟು ಡೈಲಾಗ್ ಅವ? ಅವನು 6 ಡೈಲಾಗ್ ಅವನು. ದೇವ್ರೇ ಆಧಾರ ಮಾಡುವವರು, ಆಮೇಲೆ ಸುಲ್ಕೊಳ್ಳುವವರು, ಆಮೇಲೆ ಅನ್ಯಾಯ ಮಾಡುವವರು ಆಗಿರುವಂತ ಇತರಂತೆ ನಾನಲ್ಲ, ಇವನಂತೆ ನಾನಲ್ಲ, ವಾರಕ್ಕೆ 2 ಸಲ ಉಪವಾಸ ಮಾಡ್ತೀನಿ, ಕರೆಕ್ಟಾಗಿ ಕಾಣಿಕೆ ಕೊಡ್ತಾ ಇದ್ದೀನಿ, ನಂದು ಕಾಣಿಕೆ ಬೇಕಾದ್ರೆ ತೆಗೆದು ತೋರಿಸ್ರಿ, ಸಿಮೆಂಟ್ ನೋಡ್ರಿ ನಂದು ಕಾಣಿಕೆ. ಅಲ್ಲಲೂಯ. ಅಂದ್ರೆ ತನ್ನನ್ನು ತಾನೇ ಹೊಗಳ್ಕೊಳ್ತಾ ಇದ್ದಾನೆ ಹೊರತಾಗಿ ಇವನು ಒಂದೇ ಮಾತು ಹೇಳ್ತಿದ್ದಾನೆ, ದೇವ್ರೇ ಪಾಪಿಯಾಗಿದ್ದೀನಪ್ಪ, ಸಾಕು, ಇದು ಎನಫ್ ಇದು, ಇದಕ್ಕೇನು ಬೇಕಾಗಿಲ್ಲ, ಇಷ್ಟೇ ಪ್ರಾರ್ಥನೆ. ಅಂದರೆ ಆ ಪ್ರಾರ್ಥನೆ ಬರೀ ನೀನು ಬಾಯಿಂದ ಹೇಳೋದಲ್ಲ, ಅದು ಹೃದಯದಿಂದ ಬರಬೇಕು. ನೀನು ಒಳಗಡೆಯಿಂದ ಬಂದಾಗ ನೀನು ಆಟೋಮೆಟಿಕ್ ಎದ್ದಿಲ್ತೀನಿ, ನೀನು ಒಳಗಡೆ ಬಂದಾಗ ನೀನು ಆಟೋಮೆಟಿಕ್ ಮೊಳಕಲಾಗ್ತಿದ್ದಿ. ಅದು ಒಳಗಡೆ ಬಂದಾಗ ಆಟೋಮೆಟಿಕ್ ನಿನ್ನ ಕಣ್ಣೀರು ಬಂದುಬಿಡ್ತದ. ಯಾಕಂದರೆ ಆ ಹೃದಯ ಅಷ್ಟೊಂದು ಮೃದುವಾಗಿರುವಂಥ ಅಂಗ ದೇವರು ನಮ್ಗೆ ಒಳಗಡೆ ಕೊಟ್ಟಿದ್ದಾನೆ. ಆ ಹೃದಯ ನಮ್ಮನ್ನು ಎಚ್ಚರ ಮಾಡ್ತಾ ಇರ್ತದೆ, ಆ ಹೃದಯ ನಮ್ಮನ್ನು ಬಲಪಡಿಸ್ತಾ ಇರ್ತದೆ, ಆ ಹೃದಯ ನಮ್ಮನ್ನು ಸರಿತಪ್ಪ ಬೋಧಿಸ್ತಾ ಇರ್ತದೆ. ಆತ್ಮನು ಒಳಗಡೆ ಇದ್ದಾನೆ. ದೇವ್ರ ಆತ್ಮ ಎಲ್ಲಿದ್ದಾನ್ರಿ? ಒಳಗಡೆ ಇದ್ದಾನೆ. ಅದಕ್ಕೋಸ್ಕರ ನಿನ್ನ ದೇಹವು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದೆ ಎಂಬುದಾಗಿ ವಚನ ಹೇಳ್ತದೆ. ಅಂದರೆ ದೇವರು ಆತ್ಮನಾಗಿ ಒಳಗಡೆ ಇರೋದ್ರಿಂದ ನಾನು ಏನು ತಪ್ಪು ಮಾಡ್ತೀನಿ ಅದು ನಮಗೆ ಹೊರಗಡೆ ಹೇಳ್ತದೆ, ಅದನ್ನು ಹೊರಗಡೆ ಹಾಕುವಂತೆ ನಮ್ಮನ್ನು ಎಚ್ಚರ ಮಾಡ್ತದೆ. ಅದಕ್ಕೋಸ್ಕರ ಇವನು ಪ್ರಾರ್ಥನೆಯಲ್ಲಿ ಮೊದಲನೇ ಅಂಶ, ಇವನ ಕುಗ್ಗಿದಿಂದ ಪ್ರಾರ್ಥನೆ ಮಾಡ್ತಾನೆ, ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೋಸ್ಕರ ಭಕ್ತನಾಗಿರುವಂಥ ದಾವೀದನು ಬರೀತಾನೆ, ಕುಗ್ಗಿದ ಮನಸ್ಸೇ ನಿನಗೆ ಇಷ್ಟವಾದ ಯಜ್ಞ. ಹೇಳ್ರಿ, ಕುಗ್ಗಿದ ಮನಸ್ಸೇ ದೇವರೇ ನಿನಗೆ ಇಷ್ಟವಾದ ಯಜ್ಞ. ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನ ನೀನು ತಿರಸ್ಕರಿಸುವುದಿಲ್ಲ. ಜಜ್ಜಿ ಹೋಗ್ಬೇಕು ಮನಸ್ಸು ಏನೋ ಹೋಗ್ರಿ, ಜಜ್ಜಬೇಕಿದು. ಅಹಂಕಾರ ಇರಬಾರ್ದು ಪ್ರಿಯರೇ. ನಾನು ಈ ಚರ್ಚಿಗೆ ಬಂದು ನನಗೆ 2-3 ವರ್ಷ ಆಯಿತು. ಇನ್ನೂ ಕೆಲವರು ದೇವರ ಸನ್ನಿಧಿಯಲ್ಲಿ ತಮ್ಮನ್ನು ತಗ್ಗಿಸ್ಕೊಳ್ಳೋಕೆ ರೆಡಿ ಇಲ್ಲೇನ. ನಿಮ್ಗೆ ಆಶೀರ್ವಾದ ಹೇಗೆ ಸಿಗ್ತದ್ರಿ? ಆಶೀರ್ವಾದ ನೀನು ರೊಕ್ಕ ಕೊಟ್ಕೊಳಕ್ಕಾಗಲ್ಲ. ನೀನು 1000 ರೂಪಾಯಿ ಕಾಣಿಕೆ ಕೊಡ್ತೀನಿ, ನನಗೆ ಆಶೀರ್ವಾದ ಬರಲ್ಲ ನಿನಗೆ. ಅದು ನಿನ್ನ ಭ್ರಮೆ. ಅದು ಆಶೀರ್ವಾದನ ನಾವು ದುಡ್ಡು ಕೊಟ್ಟುಕೊಂಡಕ್ಕಾಗಲ್ಲ. ಆಶೀರ್ವಾದಗಳನ್ನು ನಾವು ನಮ್ಮ ಧರ್ಮ ಕ್ರಿಯೆಗಳಿಂದ ಮಾಡ್ಕೋಕ್ಕಾಗಲ್ಲ. ಅದಕ್ಕೋಸ್ಕರ ಕರ್ಮ ಮಾರ್ಗದಿಂದ ನಮಗೆ ಫಲ ಇಲ್ಲ ಪ್ರಿಯರೇ. ಕರ್ಮ ಮಾರ್ಗದಿಂದ ಏನಿಲ್ಲ, ನಾವು ವಿಶ್ವಾಸದ ಮಾರ್ಗ. ಅದಕ್ಕೋಸ್ಕರ ಅಬ್ರಹಾಮನು ದೇವರನ್ನು ನಂಬುತ್ತಾನೆ. ಆ ನಂಬಿಕೆ ಅವನ ಪಾಲಿಗೆ ನೀತಿವಂತನಾಗ್ತಾನೆ. ಅವನು ನೀತಿವಂತನಾಗುವುದಕ್ಕೆ ಅವನು ಏನಾದರೂ ಬೇರೆದೇನು ಮಾಡಲ್ಲ, ಅವನು ದೇವರ ಮೇಲೆ ನಂಬಿಕೆ ಇಡ್ತಾನೆ. ಅದಕ್ಕೋಸ್ಕರ ಕರ್ಮಕ್ಕೆ ಇಲ್ಲಿ ವ್ಯಾಲ್ಯೂ ಇಲ್ಲ ಪ್ರಿಯರೇ.
ಇಲ್ಲಿ ಏನದ, ನೀತಿವಂತನಾಗ್ಬೇಕಾದ್ರೆ ನಮ್ಮ ಜೀವಿತನ ಸಮರ್ಪಣೆ ಇದೆ. ಇಲ್ಲಿ ದೇವ್ರಿಗೆ ಯಾರು ಸಮರ್ಪಣೆ ಮಾಡ್ತಾರೆ ಅವರನ್ನ ದೇವರು ಆಶೀರ್ವಾದ ಮಾಡ್ತಾನೆ. ಆಶೀರ್ವಾದ ನಿನ್ನ ಕೈಯಲ್ಲಿದೆ. ಜೀವನ ಮರಣ ನಿನ್ನ ನಾಲಿಗೆಯ ವಶ. ಜೀವನ ಮತ್ತು ಮರಣ ನಿನ್ನ ನಾಲಿಗೆಯ ವಶ, ನಿನ್ನ ಹತ್ರನೇ ಇದೆ. ನೀ ಆಲೋಚನೆ ಮಾಡ್ತಿ, ನೀ ಏನು ಬಿತ್ತಿದ್ದಿ ಅದೇ ನಿನಗೆ ಸಿಗ್ತದೆ. ಅದಕ್ಕೋಸ್ಕರ ದೇವರ ಸನ್ನಿಧಿಯಲ್ಲಿ ಈ ಸುಂಕದವನು ತಗ್ಗಿಸಿಕೊಂಡು ಎದೆ ಬಡ್ಕೊಂಡು ದೇವರೇ ಪಾಪಿಯಾದ ನನ್ನನ್ನ ಕರುಣಿಸಿ ಎಂಬುದಾಗಿ ಒಂದೇ ಪ್ರಾರ್ಥನೆ ಮಾಡ್ತಾನೆ. ಅವನ ಆಶೀರ್ವದಿಸಲ್ಪಟ್ಟವನಿಗೆ ಹೋಗ್ತಾನೆ. ಪ್ರಿಯರೇ, ನೋಡ್ರಿ ಮುಂದೆ ಹೋದ್ರಲ್ಲಿ ಏನಾಗ್ತಾನೆ ಅವನು? ನೀತಿವಂತನಾಗ್ತಾನೆ. ಇನ್ನೊಬ್ಬನ ಏನಾಗ್ತಾನೆ? ಅಂಥವನಾಗ್ಲಿಲ್ಲ. ನೋಡಿ, ಅವನು ಅಂಥವನಾಗಿ ಹೋಗ್ಲಿಲ್ಲ. ಅವನು ಕಾಣಿಕೆ ಕೊಟ್ಟವನು, ಉಪವಾಸ ಕೂಡ ಮಾಡಿದ ಅವನು, ಆದರೆ ಅವನಿಗೆ ಫಲ ಸಿಕ್ಕಲಿಲ್ಲ. ಅವನಿಗೆ ಎರಡು ಸಲ ಉಪವಾಸ ಮಾಡ್ತಾನವ. ಎಷ್ಟದ? 2 ಸಲ ಉಪವಾಸ. ಮತ್ತೆ ಅವನು ಏನೋ ಒಂದು 10,000 ರೂಪಾಯಿ ಬಂದ್ರೆ 1,000 ರೂಪಾಯಿ ಕರೆಕ್ಟಾಗಿ ಆಗ್ತದೆ ನನ್ನ ಕಾಣಿಕೆ. ಎಷ್ಟು ರೀ? ದಶಮಾಂಶ ಕರೆಕ್ಟಾಗಿ ಆಗ್ತದಾನೆ, ಆದರೆ ತನ್ನನ್ನು ತಗ್ಗಿಸ್ಕೊಳ್ತಾ ಇಲ್ಲ. ದೇವ್ರೇನಾದ್ರು ಗೊತ್ತದ್ರಿ, ದೇವರು ನಮ್ಮ ಒಳಗಡೆ ವಾಸ ಮಾಡಕ್ಕೆ ಇಷ್ಟಪಡ್ತಾನೆ. ದೇವರು ನಮ್ಮ ಕರ್ಮ ಮಾರ್ಗಗಳಿಂದ ಇಚ್ಛೆ ಪಡಲ್ಲ. ಅದು ಮಾಡಬೇಕು, ಆದರೆ ಅದ್ರ ಜೊತೆಯಲ್ಲಿ ನಮ್ಮನ್ನು ತಗ್ಗಿಸ್ಕೊಳ್ಬೇಕು. ಅದು ಭಾಳ ಇಂಪಾರ್ಟೆಂಟ್. ನಾನು ಅನೇಕ ಸಲ ನಾನು ಹೇಳಿದ್ದೀನಿ, ಇದನ್ನು ಮತ್ತೊಂದು ಸಲ ಹೇಳ್ತೀನಿ. ಈ ಅಮೆರಿಕದಲ್ಲಿ ಅಬ್ರಹಾಂ ಲಿಂಕನ್ ಅಂತ ಒಬ್ಬ ದೇವರ ಒಬ್ಬ ರಾಷ್ಟ್ರಾಧ್ಯಕ್ಷ ಇದ್ದ. ಅಬ್ರಹಾಂ ಲಿಂಕನ್ ಕೇಳಿದ್ರಿ ಹೆಸರು? ಕೇಳಿದ್ರಿ ನೀವು? ಕೇಳ್ತೀರಿ. ಓಕೆ. ಅಬ್ರಹಾಂ ಲಿಂಕನ್ ಅವರು ಕುಲಕಸ್ಬು, ಅವರು ಇದು ಚರ್ಮಕಾರರವರು, ಬೂಟು ಮಾಡುವಂಥವ್ರು. ಅವ್ರ ಖಾನ್ದಾನ್ ಕೆಲಸ ಅದು. ಈ ಅಬ್ರಹಾಂ ಲಿಂಕನ್ ತನ್ನ ಮನೆಯಲ್ಲಿ ಬೂಟ್ ಪಾಲಿಶ್ ಮಾಡ್ಕೊಳ್ತಿರ್ತಾನೆ. ಅಬ್ರಹಾಂ ಲಿಂಕನ್ ತನ್ನ ಮನೆಯಲ್ಲಿ ಬೂಟ್ ಪಾಲಿಶ್ ಮಾಡ್ಕೊಳ್ತಿದ್ದಾನೆ. ಒಬ್ಬ ದೊಡ್ಡ ವ್ಯಕ್ತಿ ಒಳಗಡೆ ಬರ್ತಾನೆ. ಒಳಗಡೆ ಬಂದು ಹೇಳ್ತಾನೆ, ಏನ್ರಿ ಅಬ್ರಹಾಂ ಲಿಂಕನ್ ಅವರೇ, ನೀನು ಬೂಟ್ ಪಾಲಿಶ್ ಮಾಡ್ತಿದ್ದಿಲ್ಲ, ನೀನು ಅಮೆರಿಕ ಅಧ್ಯಕ್ಷ ಅಂತೇಳಿ ಅಂತ ಗೇಲಿ ಮಾಡ್ತಾನೆ. ಅಬ್ರಹಾಂ ಲಿಂಕನ್ ಹೇಳ್ತಾನೆ, ಗೊತ್ತ್ರಿ, ನಿಂದು ಕೊಡು, ನಾ ಮಾಡಿಕೊಡ್ತೀನಿ ಅಂತಾನೆ. ನಿನ್ನ ಬೂಟ್ ಕೊಡು, ಮಾಡಿಕೊಡ್ತೀನಿ ನಾನು ಅಂತ ಹೇಳ್ತಾನೆ. ಅಂದರೆ ಅಂಥ ದೊಡ್ಡ ದೇಶದ ಆ ರಾಷ್ಟ್ರಪತಿ ತನ್ನನ್ನು ತಗ್ಗಿಸ್ಕೊಳ್ತಾ ಇದ್ದಾನೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ದೇವ್ರ ಸನ್ನಿಧಿ, ಮನುಷ್ಯರ ಹತ್ರ ಅಲ್ಲ. ಈ ಆಲ ಯಾರ್ದ್ರಿದು? ಇದು ದೇವ್ರದ್ದು. ದೇವ್ರು ವಾಸ ಮಾಡುವಂಥ ಸ್ಥಳ. ಈ ಸ್ಥಳಕ್ಕೆ ಯಾವಾಗ ಎಂಟ್ರಿ ಆಗ್ತಲ್ಲ, ತಗ್ಸ್ಕೊಂಡೆ ಬರ್ಬೇಕು. ಇಲ್ಲಿ ಒಳಗಡೆ ಬಂದ್ಮೇಲೆ ನಾನು ಅನ್ನುವಂಥನ್ನು ನೀನು ಯಾವಾಗ ಬದಿಗಿಟ್ಟು ನೀ ದೇವರಿಗೆ ಒಪ್ಪಿಸ್ಕೊಟ್ಟು ನೀನು ಯಾವಾಗ ನೀನು ಪ್ರಾರ್ಥನೆ ಮಾಡ್ತಿ, 100%, 101% ನೀನು ಮಾಡಿರುವಂಥ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. ಬಲ ಸಮಸ್ಯೆಗೆ. ಅದಕ್ಕೋಸ್ಕರ ಇಲ್ಲಿ ಫರಿಸಾಯನಿದ್ದಾನೆ, ಸುಂಕದವನಿದ್ದಾನೆ. ನಾವು ಕಲಿಬೇಕಾಗಿದೆ ಏನಂದ್ರೆ, ನಾವು ಫರಿಸಾಯನಿಂದ ಕೆಲವು ವಿಷಯ ಕಲಿಬೇಕಾಗಿದೆ, ಸುಂಕದವನಿಂದ ಕೆಲವು ವಿಷಯಗಳನ್ನ ನಾವು ಕಲಿಬೇಕಾಗಿದೆ. ಫರಿಸಾಯನಂತೆ ನಾವು ಜೀವಿಸ್ತಿರುವುದಾದ್ರೆ ನಾವು ದೇವರ ಸನ್ನಿಧಿಯಲ್ಲಿ ಒಪ್ಪಿಸ್ಕೊಡ್ಬೇಕಾಗಿದೆ. ಒಂದು ವೇಳೆ ನಾವು ಸುಂಕದವನಂತೆ ನಾವು ಜೀವಿಸ್ತಾ ಇಲ್ಲ ಅಂದ್ರೆ ದೇವ್ರ ಹತ್ರ ನೀವು ಇವತ್ತು ಕೇಳ್ಕೊಳ್ಬೇಕು, ದೇವ್ರೆ ಆ ಸುಂಕದವನಂತೆ ನಮ್ಮನ್ನ ತಗ್ಗಿಸ್ಕೊಳ್ಬೇಕೆಂಬುದಾಗಿ ನಾವು ದೇವರ ಹತ್ರ ಕೇಳ್ಕೊಳ್ಬೇಕು. ಪ್ರಿಯರೇ, ನೋಡಿ, ಇನ್ನೊಬ್ಬರು ಉದಾಹರಣೆ ಕೊಡ್ತೀನಿ. ನಾನು ಒಂದು ವಾಕ್ಯ ಓದ್ರಿ, ಲೂಕ 22:41-42 ಓದ್ರಿ. ಲೂಕ 22, ನಾನು ಭಾಳ ಇದೆ ಆದ್ರೆ ನನಗೆ ಕಟ್ ಮಾಡೀನಿ ಎಲ್ಲಷ್ಟು. ಲೂಕ 22:41-42 ಓದ್ರಿ, ಗಟ್ಟಿಯಾಗಿ ಓದ್ರಿ ಅದನ್ನು. ನೀವು ನೋಡಿ, ಚೆನ್ನಾಗಿ ಕೇಳ್ರಿ, ಆಕಿನ ನೋಡ್ಬೇಡ್ರಿ, ನನ್ನ ಕಂಡು ನೋಡ್ರಿ. ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ. ಓದಮ್ಮ. ಆಮೇಲೆ ಆತನಂದ್ರೆ ಯಾರು? ಇಲ್ಲಿ ಯಾರ ಮಾತ? ಯಾರು? ಕೇಳಿಸಲ್ಲ ನನಗ. ಈಗ ಆಮೇಲೆ ಆತನು ಅವರನ್ನ ಬಿಟ್ಟು ಕಲ್ಲು ಎಸೆಯುವಷ್ಟು ದೂರ ಹೋಗಿ ಏನ್ ಮಾಡ್ತಿದ್ದಾನೆ? ಯಾರವರು? ಯೇಸು ಸ್ವಾಮಿ. ಯಾರು ಯೇಸು ಸ್ವಾಮಿ? ಸೃಷ್ಟಿಕರ್ತ. ನಿನ್ನನ್ನು ನನ್ನನ್ನು ಉಂಟು ಮಾಡ್ಯಾನ, ಮತ್ತೆ ಆತಾನೇ ಮಾಡಿ ಕಾಲು ಉಡ್ತಾನ. ಇದು ಬಹಳ ಬಹಳ ಇದು ಒಂದೇ ವರ್ಡ್ ವಾಕ್ಯ ಸರ್. ಇದು ಒಂದೇ ವರ್ಡ್ ವಾಕ್ಯ. ಯೇಸು ಸ್ವಾಮಿ ಏನಾಗಿದ್ದಾನೆ? ಯೇಸು ಸ್ವಾಮಿ ಸೃಷ್ಟಿಕರ್ತ. ನೀನೇನಾಗಿದ್ದಿ? ಇದ್ಯಾ? ನೀ ಏನಾಗಿದ್ದಿ? ನಾನೇನಾಗಿದ್ದೀನಿ? ನಾವೇನಿಲ್ಲ, ನಾವು ತೃಣಕ್ಕೆ ಸಮಾನ. ಸೃಷ್ಟಿಕರ್ತನ ಏನ್ ಮಾಡ್ತಿದ್ದಾನೆ?
ಮೊಣಕಾಲು ಉಡ್ತದಾನೆ. ಸೃಷ್ಟಿ ನೋಡ್ತದೆ ಮ್ಯಾಲ. ಸೃಷ್ಟಿ ಏನ್ ಮಾಡ್ತದೆ? ಮೇಲ್ ನೋಡ್ತದೆ. ನಾನು ಹಂಗಿದ್ದೀನಿ, ನಾನು ಹೀಗಿದ್ದೀನಿ, ನಾನು ಶ್ರೇಷ್ಠ ಆಗಿದ್ದೀನಿ ಎಂಬುದಾಗಿ ತನ್ನನ್ನು ತಾನು ಹೆಚ್ಚಿಸ್ಕೊಳ್ತದೆ ಸೃಷ್ಟಿ. ಅದಕ್ಕೋಸ್ಕರ ಪ್ರಿಯರೇ, ನಾವು ಎಷ್ಟೇ ವರ್ಷ, ನಾವು ಎಷ್ಟೇ ವಾಕ್ಯ ಕೇಳಿದ್ರು ಕೂಡ ನಮ್ಮ ಜೀವಿತವನ್ನು ನಾವು ಸಮರ್ಪಣೆ ಮಾಡದೆ ಹೋದ್ರೆ ಏನು ಫಲ ಇಲ್ಲ. ನೋಡಿ ಏನ್ ಮಾಡ್ತದಾನ ಅಲ್ಲಿ ಸ್ವಾಮಿ? ಮೊಣಕಾಲೂರಿ. ಹೇಳ್ರಿ ನನ್ನ ಜೊತೆಲಿ, ಹೇಳ್ರಿ. ಕಲ್ಲೆಸಿಗೆ ಅಷ್ಟು ದೂರ ಹೋಗಿ ಮೊಣಕಾಲೂರಿ ಯೇಸು ಸ್ವಾಮಿ ಪ್ರಾರ್ಥಿಸಿದನು. ಹಲ್ಲೆಲೂಯಾ. ಅದಕ್ಕೋಸ್ಕರ ಇದರ ಅರ್ಥ ಏನಂದ್ರೆ, ನಾವು ದೇವರ ಹತ್ರ ತಗ್ಗಿಸ್ಕೊಳ್ಬೇಕು ಪ್ರಿಯರೇ. ತಗ್ಗಿಸ್ಕೊಳ್ಳತಕ್ಕ ಏನಾಗಲ್ಲ. ಮನುಷ್ಯರನ್ನ ತಗ್ಗಿಸ್ಕೊಳ್ಬೇಡ್ರಿ, ಜನರ ಮುಂದೆ ತಗ್ಗಿಸ್ಕೊಳ್ಬೇಡ್ರಿ ನೀವು. ಆದ್ರೆ ದೇವರ ಹತ್ರ ನಿಮ್ಮನ್ನ ತಗ್ಗಿಸ್ಕೊಳ್ರಿ. 100%, 100ಕ್ಕೆ 101% ದೇವ್ರು ನಿಮಗೆ ಸಹಾಯ ಮಾಡ್ತಾನೆ. ನಾನು ಮೊಣಕಾಲೂರು ಅಂತೇಳಿ ಪಾಪ ಹಿರಿಯರಿಗೆ ಪಾಪ ಮೊಣಕಾಲು ಬರಲ್ಲ, ಅವ್ರಿಗೆ ಹೇಳ್ತಲ್ಲ ನಾನು. ನೀವು ಬೇಜಾರು ಮಾಡ್ಕೊಬೇಡ್ರಿ ಹಿರಿಯರೇ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಜೀವಿತವನ್ನು ಸಮರ್ಪಣೆ ಮಾಡ್ಕೊಳ್ಬೇಕು. ಏನು ಮಾಡ್ಬೇಕ್ರಿ? ಜೀವಿತ ಸಮರ್ಪಣೆ ಮಾಡ್ಬೇಕು. ಮೊಳಕಾಲು ನೋವು ಇದ್ದವ್ರು ಮೊಳಕಾಲು ಊರ್ಬೇಡ್ರಪ್ಪ. ಮೈಯಾಗ ಶಕ್ತಿ ಇದ್ದವ್ರು ಎದ್ನಂದ್ರಿ. ನಿನ್ನ ಮೈಯಾಗ ಶಕ್ತಿ ಇಲ್ಲ. ನಾನು 2 ತಾಸು ನಿಲ್ತೀನಿ ನಾ ಇಲ್ಲಿ. ನನಗೆ 55 ವರ್ಷ. ಎಷ್ಟು ರೀ? 55 ವರ್ಷದವ. ನಾನು 2 ತಾಸು ನಿಲ್ತೀನಿ. ನಾನು 5 ನಿಮಿಷಕ್ಕೆ ನಿಲ್ಲಕ್ಕಾಗಲ್ಲ. ಯಾಕೆ ನಿಲ್ಲಕ್ಕಾಗಲ್ಲ ಅಂದ್ರೆ ಫರಿಸಾಯನ ಇದ್ದಾನೆ ಒಳಗಡೆ. ನಾನು ಯಾಕೆ ನಿಲ್ಬೇಕು? ನಾನು ಶ್ರೇಷ್ಠ ಇದ್ದೀನಿ. ನಾನು ಯಾಕೆ ಕೈ ಎತ್ತಬೇಕು? ನಾನು ಯಾಕೆ ಮೊಣಕಾಲು ಉರ್ಬೇಕು ಎನ್ನುವಂಥ ಅಹಂಭಾವ ನಮ್ಮನ್ನ ಆಶೀರ್ವಾದಕ್ಕೆ ಅಡ್ಡಿ ಆಗ್ತದೆ ಪ್ರಿಯರೇ. ನಾವು ರೇಷನ್ ಅಂಗಡಿಗೆ ಹೋಗ್ತೀವಲ್ಲ, ಹೋಗ್ತೀರಿ? ಹಾಂ, ರೇಷನ್ ಅಂಗಡಿ ಅವನು 1 ತಾಸು ನಿಲ್ಲಿಸ್ತಾನೆ ನಿನಗೆ. ನಾ ಏನು ಮಾಡ್ತಾವ? ಕುರ್ಚಿ ಹೋಯ್ತಿದೆ, ನಿಲ್ತೀನಿ. ರೈಲ್ವೆ ಸ್ಟೇಷನ್ಗೆ ಟಿಕೆಟ್ ತೆಗ್ಸಕ್ಕೆ ಹೋಗ್ತಿರ್ತೀವಿ, ನಿಲ್ಲಿರ್ತೀವಿ. ಒಂದ್ಸಲ ಬೆಂಗಳೂರಿಗೆ ಟ್ರೈನಿಗೆ ಹೋಗಿರ್ತಿದ್ದೆ ನೀನು, ಹಿಂಗೆ ನಿಲ್ತಿದ್ದಿ. 8 ತಾಸು ನಿಲ್ತದೆ. 8 ತಾಸು. ಎಷ್ಟು ತಾಸು? ಅವ ಒತ್ತುತ್ತಿರ್ತಾನೆ, ಇವನು ಒತ್ತುತ್ತಿರ್ತಾನೆ. ಅಲ್ಲೂಯ್ಯ. ಯಾಕೆ ಹೇಳ್ತಿದ್ದೆ ಅಂದ್ರೆ ಪ್ರಿಯರೇ, ನಮ್ಮನ್ನು ನಾವು ಯಾವಾಗ ಸಮರ್ಪಣೆ ಮಾಡ್ಕೊಳ್ತೀವಲ್ಲ ಆವಾಗ ನಮಗೆ ಆಶೀರ್ವಾದ ಬರ್ತದೆ. ಅಲ್ಲಿ ತನಕ ಬರಲ್ಲ. ಅವನಷ್ಟು ನಾವು ಮಾಡೋಕ್ಕಾಗಲ್ಲ. ಫರಿಸಾಯನ ಎಷ್ಟು ಕೊಡ್ತದಾನೆ? ಎಷ್ಟು ಕೊಡ್ತದನ್ರಿ? 10ರಲ್ಲಿ ಕೊಡ್ತದಾನೆ. 10 ಚೀಲ ಬೆಳೆದ್ರೆ 1 ಚೀಲ ತಂದು ಕೊಡ್ತದಾನೆ. ಅವನು 100 ಚೀಲ ಬೆಳೆದ್ರೆ 10 ಚೀಲ ತಂದು ಕೊಡ್ತಾ ಇದ್ದಾನೆ. 10,000 ಸಂಬಳ ಇದ್ರೆ 1,000 ಕೊಡ್ತಾನೆ ತಿಂಗಳ. 20,000 ಸಂಬಳ ಇದ್ರೆ 2,000 ಕೊಡ್ತದಾನೆ. ಅಷ್ಟು ನಾವು ಕೊಡ್ತಾ ಇಲ್ಲ. ನಾವು ಕಾಣಿಕೆ ಬಂದಾಗ 10 ರೂಪಾಯಿ ಎಲ್ಲಿ ತಪ್ಪದು? 10 ರೂಪಾಯಿ ಹಿಡ್ಕಾಡ್ತೀವಿ. ಅಲ್ಲೂಯ್ಯ. ಅಂದ್ರೆ ನಾವು ದೇವರ ಹತ್ರ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು. ಒಂದೇ ಶಬ್ದ, ನಿನ್ನನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡು. ನಿನ್ನ ಜೀವಿತದ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ಅಲ್ಲೂಯ್ಯ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂಥ ದೇವರೇ, ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಹೌದು ಕರ್ತನೆ. ಅಪ್ಪ, ಫರಿಸಾಯನು ಮತ್ತು ಸುಂಕದವನು ಇಬ್ಬರು ದೇವರ ಆಲಯಕ್ಕೆ ಬಂದರು ಸ್ವಾಮಿ. ಇಬ್ಬರ ಪ್ರಾರ್ಥನೆಯಲ್ಲಿ ವ್ಯತ್ಯಾಸಗಳಿದ್ದು ಸ್ವಾಮಿ. ಒಬ್ಬನ ಪ್ರಾರ್ಥನೆ ಮಾತ್ರ ನೀನು ಕೇಳಿದಿ ಸ್ವಾಮಿ. ಫರಿಸಾಯನಾದರ ಕರ್ತನೆ ಎಲ್ಲವನ್ನ ಸರಿಯಾಗಿ ಮಾಡ್ತಾ ಇದ್ದಾನೆ ಸ್ವಾಮಿ. ಆದರೆ ಅವನಲ್ಲಿರುವಂಥ ಈಗೋ, ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಿಕೊಳ್ಳುವ ಪ್ರತಿಯೊಬ್ಬನು ಹೆಚ್ಚಿಸಲ್ಪಡುವನಂತ ಆ ಸತ್ಯ ಅವನಿಗೆ ಗೊತ್ತಾಗಲಿಲ್ಲ ದೇವರೇ. ಈ ದಿನ ನಮಗೆ ಪ್ರಕಟಪಡಿಸಿದೆ ದೇವರೇ ನೀನು. ಅದು ಕರ್ತನೆ, ನಾವು ಸುಂಕದವನಂತೆ ನಿನ್ನ ಸನ್ನಿಧಿಯಲ್ಲಿ ನಾವು ತಗ್ಗಿಸಿಕೊಂಡು ಸಮರ್ಪಣೆ ಮಾಡಿ ನಿನ್ನಿಂದ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕಾಗುವಂತೆ ನಮ್ಮನ್ನು ಎಚ್ಚರಿಸಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಯಾಕಂದರೆ ನಿನ್ನ ವಾಕ್ಯ ಭಾಳ ಸತ್ಯವಾಗಿದೆ ಸ್ವಾಮಿ. ಹೌದು ಕರ್ತನೆ. ಅಪ್ಪ, ಆ ಬೆಟ್ಟದಲ್ಲಿ ಕರ್ತನೆ ನೀನು ಕಲ್ಲಸಿಗೆವಷ್ಟು ದೂರ ಹೋಗಿ ಆ ತೋಟದಲ್ಲಿ ಕರ್ತನೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದಿ ಸ್ವಾಮಿ. ಹೌದು ಕರ್ತನೆ, ನೀ ಯಾಕೆ ಪ್ರಾರ್ಥನೆ ಮಾಡಿದೆ ಅಂದರೆ ನಮಗೆ ಕಲಿಸಿದ್ದಿ. ನೀನು ನಿನ್ನನ್ನು ತಗ್ಗಿಸಿಕೊಂಡು ನೀನು ಪ್ರಾರ್ಥಿಸುವುದಾದರೆ ಸದುತ್ತರ ನಿನಗೆ ಸಿಗ್ತದೆ ಎಂಬುದಾಗಿ ನಮ್ಮನ್ನು ಎಚ್ಚರ ಮಾಡಿದೆ ದೇವ. ನಿಮಗೆ ಸ್ತೋತ್ರ ಮಾಡ್ತೇನೆ ಅಪ್ಪ. ನಾನು ನೆನೆಸ್ತೇನೆ, ನಿನಗೆ ಸ್ತೋತ್ರ ಮಾಡ್ತೇನೆ. ಅನೇಕರ ಹೃದಯದಲ್ಲಿ ಇವತ್ತು ನೀನು ಕಾರ್ಯ ಮಾಡಿದ್ದಿ. ನೀನು ಬಿತ್ತಿರುವಂಥ ಬೀಜ ಅದು ಫಲ ಕೊಡಲಿಕ್ಕಾಗುವಂತೆ ಸಹಾಯ ಮಾಡು ಅಪ್ಪ. ಈ ಬೀಜವನ್ನು
ಆ ಹಾಳು ಮಾಡಲು ಪ್ರಯತ್ನ ಮಾಡುವಂತ ಎಲ್ಲ ದುಷ್ಟನ ಆಲೋಚನೆಗಳನ್ನ ಯೇಸುವಿನ ನಾಮದಲ್ಲಿ ತಡೆದಾಗ್ತದೇನೆ. ಆಮೆನ್. ಪರಿಶುದ್ಧಾತ್ಮನೇ ನಿನ್ನ ಕಾರ್ಯ ಮಾಡು ಸ್ವಾಮಿ. ಕಳೆದ ವಾರ ಮಾತ್ರ ನೀನು ನಮಗೆ ಬೋಧನೆ ಮಾಡಿದ್ದಿ. ಬಿತ್ತುವನು ಬಿತ್ತುವುದಕ್ಕೆ ಹೋಗ್ತಾನು, ದಾರಿ ಮಗ್ಗಲಲ್ಲಿ ಬಿತ್ತು, ಬಂಡೆ ನೆರದಲ್ಲಿ ಬಿತ್ತು, ಅಪ್ಪ ಮುಳ್ಳು ಗಿಡಗಳಲ್ಲಿ ಬಿತ್ತು. ಆದರೆ ಒಳ್ಳೆ ನೆರದಲ್ಲಿ ಬಿದ್ದಿರುವಂತ ಬೀಜ ಫಲ ಕೊಟ್ಟಿತ್ತು ಸ್ವಾಮಿ. ಇವತ್ತು ಒಳ್ಳೆ ನೆರದಲ್ಲಿ ಆ ಬೀಜ ಹಾಕಿದ್ದಿ ಸ್ವಾಮಿ. ಅದ ಫಲ ಕೊಡಲಿಕ್ಕಾಗುವಂತೆ ನಿನ್ನ ಕೃಪೆ ಪರಿಶುದ್ಧಾತ್ಮನೆ ನಿನ್ನ ನಡೆಸಬೇಕು, ಇವ್ರ ಮೇಲೆ ಸುರಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಸ್ತುತಿ ಘನ ಮಾನ ಮಹಿಮೆ ಎಲ್ಲ ನಿಮಗೆ ಸಲ್ಲಿಸ್ತಾ ಯೇಸು ಪ್ರಭುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತಪ್ಪ ತಂದೆಯೇ, ಆಮೆನ್.